ಹುಂಜಕ್ಕಾಗಿ ನಿಮ್ಮ ಪರದಾಟ ಈಗ ಶುರು. ಒಂದೇ ವಾ ವಾ ಗುಡ್ ಒನ್ ಸುಷ್ಮಾ, ವೆರಿ ಗುಡ್. ರೈಟ್ ಇಲ್ಲ, ಇಟ್ಸ್ ಓಕೆ ಏನಿಲ್ಲ. ಅಷ್ಟೇ ಎತ್ಕೊಂಡೋಗು. 6 minutes up. ಸೂಪರ್. ನನಗೆ ಅದನ್ನ ಮುಟ್ಟದೇ ಕಷ್ಟ, ಇನ್ನ ಹಿಡಿಯೋದಿನ್ನ ಕಷ್ಟ. ಸುಷ್ಮಾ, ಒಟ್ಟು ನೀವು ತಗೊಂಡಿರುವಂತ ಕೋಳಿಗಳು ಎಷ್ಟು ಗೊತ್ತಾ? 12. ಆದ್ರೆ ನಿಮಗೆ ಅಂಕಿತನ ಮೇಲಿರೋ ಪ್ರೀತಿಗೆ ಒಂದು ಹ್ಯಾಟೇನ ಗಿಫ್ಟ್ ಆಗಿ ಕೊಟ್ಟಿದ್ದೀರಾ. ಸೊ ಒಟ್ಟು ನೀವು ತಗೊಂಡಿದ್ದು 11. ಓಕೆ, ನೋಡೋಣ. ಅಂಕಿತ, ಆ ಕಡೆ ಎಂಟ್ರಿ ಕೊಡಿ. ಅಕೌಂಟ್ ಆಲ್ರೆಡಿ ಒಂದಿದೆ. ನಿಮ್ಮ ಸಮಯ ಶುರು. ವೆರಿ ಗುಡ್ ಯಾರ್. ವಾವ್. ಆಮೇಲೆ ಕೋಳಿ ಹಿಡಿಯೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಇಟ್ಸ್ ಅ ಬಿಗ್ ಟಾಸ್ಕ್. ಬಿಕಾಸ್ ಎಲ್ಲೋ ಹೋಗುತ್ತೆ ಅದರದ್ದು ಟ್ರ್ಯಾಕ್ ಮಾಡೋದು, ಇಟ್ಸ್ ರಿಯಲಿ ಹಾರ್ಡ್. ಲೆಟ್ಸ್ ಗೋ. ವಾವ್, ಗುಡ್ ಒನ್. ಓಕೆ, ವೆರಿ ಗುಡ್ ಗೈಸ್, ವೆರಿ ಗುಡ್. ಒಂದೇ ನಿಮಿಷ ಬಾಕಿ ಇದೆ. ಕಮ್ ಆನ್. ಗುಡ್ ಒನ್. ಟೈಮ್ ಅಪ್. ಸುಷ್ಮಾ, ನಿಮ್ಮ ಸ್ಕೋರ್ ಏನಮ್ಮ? 11. 11ಕ್ಕೆ 1 ಸೇರ್ಪಡೆ ಆಗ್ಬೇಕು, ವಿಚ್ ಮೀನ್ಸ್ 16. and the winner is Ankita. ಅಂಕಿತಾ, ಡಿಫರೆನ್ಸ್ ಎಷ್ಟಿದೆ ಇಬ್ಬರಲ್ಲಿ? 4. Please do good next time. ಓವರ್ ಆಲ್ ಈ ಕೋಳಿ ಟಾಸ್ಕ್ ಅಲ್ಲಿ ಕೋಳಿ ರಾಣಿ ಅಂತ ಅನ್ಸ್ಕೋತಿರೋದು ಬೇರೆ ಯಾರು ಅಲ್ಲ, ಇಟ್ ಈಸ್ ಪೂಜಾ. 27 ಕೋಳಿಗಳನ್ನ ಹಿಡಿದು ಕೋಳಿ ರಾಣಿ ಪಟ್ಟನ ತಗೋತಿರೋದು ಇಟ್ ಈಸ್ ಪೂಜಾ. ಪೂಜಾ, ಅನ್ಫಾರ್ಚುನೇಟ್ಲಿ ಏನ್ ಗೊತ್ತಾ, ಈ ರಗಡ್ ಮಜಾ ಅವ್ರಿಗೆ ಯೂಸ್ ಇಲ್ಲ. ಈ ರಗಡ್ ಮಜಾಗೂ ಅವ್ರಿಗೆ ಸಂಬಂಧನೇ ಇಲ್ಲ. ರಗಡ್ ಮಜಾ ಹೇಳಕ್ಕಿಂತ ಮಜಾ ರಗಡ್ ಸಜಾ ಯಾರಿಗೆ ಅಂತ ಹೇಳ್ಬೇಕಲ್ವಾ? ಚಿತ್ರಶ್ರೀ ಬಾಮ್ಮ, ವೆರಿ ಇಂಟ್ರೆಸ್ಟಿಂಗ್ ರಗಡ್ ಸಜಾ ಇದೆ. ಏನ್ ಗೊತ್ತಾ, ಬೆಳಗ್ಗೆ 4:15 ಎದ್ದು ನಿಮ್ದೊಂದು ಕೋಳಿ ವೇಷ ಇದೆ, ಅದನ್ನ ಧರಿಸಿ ಮನೆಗೆ ಹೋಗಿ ಕೂಗಬೇಕು. ಕೂಗಿ ಕೋಳಿ ಎಬ್ಸುತ್ತೋ ಇಲ್ಲ ಗೊತ್ತಿಲ್ಲ, ನೀವ್ ಎಬ್ಸ್ಬೇಕು ಮನೆಯಲ್ಲಿ ಇಡೀ ಊರನ್ನ. ಅಂಡ್ ಸುಮ್ನೆ ಕೊಕ್ಕೊ ಅಂತ ಹೋದ್ರೆ ಆಗಲ್ಲ, ಅವ್ರ ಮನೆಯಿಂದ ಆಚೆ ಬರ್ಬೇಕು. ಈಗ ಪೂಜಾ, ರಗಡ್ ಮಜಾ ಏನ್ ಬೇಕಮ್ಮ ನಿಂಗೆ? ಏನ್ ಕೊಟ್ರು ಖುಷಿ ಸರ್. ನಿಮ್ಗೆ ಕೋಳಿಗಳನ್ನೇ ಕೊಡ್ತೀನಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆಯ್ತು ಸರ್, ಅವ್ರಿಗೆ ಕೊಡ್ತೀನಿ ಸರ್, ಮನೆಯವ್ರಿಗೆ ಕೊಡ್ತೀನಿ ಸರ್. ರಗಡ್ ಮಜಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.